ವೀಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಪ್ರಿಯ. ನೋಡಿ, ನಮ್ಮ ಮಾರತ್ಹಳ್ಳಿ ಪಟ್ಟಣದಲ್ಲಿ ಇರ್ತಕ್ಕಂತಹ ನಮ್ಮ ಎಸ್.ಎನ್. ಸುಬ್ಬಾರೆಡ್ಡಿ ಶಾಸಕರ ಮನೆ ಇದು. ಈ ದಿನ ಇಡಿ ದಾಳಿ ಹಿನ್ನೆಲೆಯಲ್ಲಿ ನೀರಸ ಮೌನ, ಎಲ್ಲ ಬೀಗಗಳು ಹಾಕಿ ದಾಳಿ ನಡೆಸ್ತಾ ಇದ್ದಾರೆ ಇಡಿ ಆಫೀಸರ್ಗಳು. ಅವರ ವೆಹಿಕಲ್ಸ್ ತಾವು ನೋಡ್ಬೋದು ವೀಕ್ಷಕರೇ. ಎಲ್ಲ ಕಾರ್ಯಕರ್ತರು, ಮುಖಂಡರು ಸಪ್ಪೆಯ ಮೊರೆ ಹಾಕಿಕೊಂಡು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಇಡಿ ದಾಳಿ ಏನಿರಬಹುದು ಅಂತ ಎಲ್ಲರಿಗೂ ರಾಜ್ಯದಲ್ಲಿ ಕುತೂಹಲ ಕೆರಳಿಸಿದೆ. ನೋಡಿ, ಈ ಒಂದು ಮನೆಯಲ್ಲಿ ಯಾರೂ ಇಲ್ಲ ಅಂತ ಅನ್ಕೋಬೇಕಾಗುತ್ತೆ. ಆದರೆ ಎಲ್ಲ ಕಾರ್ಯವೈಖರಿ ಇಡಿ ಆಫೀಸಲ್ಲಿರುವಲ್ಲಿ ಜಿಲ್ಲದ ಮುಖಂಡರು, ಕಾರ್ಯಕರ್ತರು ತಂಡೋಪತಂಡವಾಗಿ ಬಂದು ದೂರದಿಂದಲೇ ನೋಡಿಕೊಂಡು ವಾಪಸ್ಸು ಮನೆಗಳಿಗೆ ಹೋಗ್ತಾ ಇದ್ದಾರೆ. ಹ್ಯಾಟ್ರಿಕ್ ಹೀರೋ ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಇಡಿ ದಾಳಿಯ ಹಿನ್ನೆಲೆಯಲ್ಲಿ ಯಾವುದೇ ಅಂಜಿಕೆ ಅಳುಕ ಇಲ್ಲದೆ ಮಾರನೇ ದಿನವೇ ಜನಸಾಮಾನ್ಯರ ಹತ್ತಿರ ಕ್ಷೇತ್ರದಲ್ಲಿ ಸುತ್ತಾಡಿದ ಎಸ್.ಎನ್. ಸುಬ್ಬಾರೆಡ್ಡಿ ಇಡಿ ಅಧಿಕಾರಿಗಳ ನಡೆಯನ್ನು ಬಿಚ್ಚಿಟ್ಟು ಇವರು ಇಂದು ಪತ್ರಿಕಾ ಹೇಳಿಕೆಯನ್ನು ಕೊಡಲು ಮುಂದಾದ ಶಾಸಕರು. ನೋಡಿ ವೀಕ್ಷಕರೇ, ತಂಡೋಪತಂಡವಾಗಿ ಬಂದು ಜನಸಾಮಾನ್ಯರು, ಕಾರ್ಯಕರ್ತರು, ಮುಖಂಡರು ಇವರ ಮನೆಯ ಬಳಿ ಜನ ಚಂಗುಳಿಯಿಂದ ಕೂಡಿದೆ. ಎಷ್ಟೋ ಟೂ ವೀಲರ್ಸ್, ವೆಹಿಕಲ್ಸ್, ಫೋರ್ ವೀಲರು, ಎಷ್ಟೋ ಜನ ಹಳ್ಳಿಗಳಿಂದ ಬಂದ ಈ ಒಂದು ಕಾರ್ಯಕರ್ತರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ. ಎಸ್.ಎನ್. ಸುಬ್ಬಾರೆಡ್ಡಿಯವರು ಒಂದು ಕಡೆ ಅವರು ಸಾಂತ್ವನ ಹೇಳಿದರೆ, ಇವರಿಗೆ ಶುಭಾಶಯಗಳು. ನೋಡಿ, ನಮ್ಮ ತಹಸೀಲ್ದಾರ್ ಅವರು ಕೂಡ ಬಂದು ವಿಶ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಈ ರೀತಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಇವರ ಮನೆಗೆ ಬಂದು ಏನಾಗಿದೆ, ಏನು ನಾವಿದ್ದೀವಿ ಇಲ್ಲ, ಏನು ಯಾವುದೇ ಒಂದು ಭಯ ಪಡಬೇಡಿ ಅಂತ ಇವರ ಒಂದು ಎಲ್ಲ ಹೇಳುತ್ತಿರುವುದು ತಾವು ಈ ಚಿತ್ರಾವಳಿಗಳಲ್ಲಿ ನೋಡಬಹುದು. ನಿನ್ನೆ ನೀರಸವಾಗಿ ಇದ್ದಿದ್ದ ನಮ್ಮ ಕಾರ್ಯಕರ್ತರು, ಮುಖಂಡರು ಖುಷಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸುತ್ತಾ ಇಡೀ ದಾಳಿಯ ಬಗ್ಗೆ ಏನಾಯಿತು, ಎದ್ದಾಯಿತು, ಹೆಂಗಾಯಿತು ಅಂತ ಕೇಳಿ ಪ್ರಶ್ನೆಗಳ ಸುರಿಮಳೆಯೇ ಆಗ್ತಾ ಇದ್ದಾರೆ. ನಾಯಕರು, ಎಷ್ಟು ಜನ ಮುಖಂಡರು ಬಂದಿದ್ದಾರೆ. ಇವರ ಒಂದು ಇದಕ್ಕೆ ಯಾವ ರೀತಿ ಏನು ಇಷ್ಟರಲ್ಲೇ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದಾರೆ. ಸರ್ ನಮಸ್ಕಾರ. ನಿನ್ನ 3 ಗಂಟೆವರೆಗೂ 5 ಗಂಟೆವರೆಗೂ ಇರ್ತಿದ್ದೀರಿ. ಒಂದು ನಿಮಿಷ ಇಷ್ಟರಲ್ಲೇ ಪತ್ರಕರ್ತರಿಗೆ ಈ ಶಾಸಕರು ಮುಂದಿನ ಚಿತ್ರಾವಳಿಗಳಲ್ಲಿ ಪತ್ರಿಕಾ వాళ్ళు చెప్పేవరకు చెప్పండి మీరు బాబా కడ్డీలే కావాలమ్మంటే. ಈಗ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಶಾಸಕರನ್ನು ಟಾರ್ಗೆಟ್ ಮಾಡಿ ಈಗಾಗಲೇ ಬಳ್ಳಾರಿಯಲ್ಲಿ ಇಡಿ ದಾಳಿ ನಡೆಸಿತು. ಈಗ ನಿನ್ನೆ ತಮ್ಮ ಮನೆಯಲ್ಲಿ 5 ಮನೆಗಳಲ್ಲಿ ನಾವು ತಮ್ಮದು ಸೇರಿ 5 ಮನೆಗಳಲ್ಲಿ ದಾಳಿ ನಡೆಸ್ತೇವೆ. ಅವರ ಉದ್ದೇಶ ರಾಜಕೀಯ ಕುತಂತ್ರನ. ಈಗ ಇಡಿ ಸಂಸ್ಥೆ ಇರೋದು ಸರ್ಚ್ ಮಾಡೋಕ್ಕೆ, ಆ ಕೆಲಸ ಅವ್ರು ಮಾಡಿದ್ದಾರೆ ನಿನ್ನೆ. ಆದರೆ ನನ್ನ ವಿಚಾರದಲ್ಲಿ ನಾನು ಮೊನ್ನೆ ಎಲೆಕ್ಷನ್ ಗೆದ್ದಾಗ ಸ್ವತಂತ್ರ ಅಭ್ಯರ್ಥಿ ಒಂದು ಎಲೆಕ್ಷನ್ ಪಿಟಿಷನ್ ಹಾಕ್ತಾನೆ ಏನಂತ ಕೋರ್ಟ್ಗೆ, ಇವ್ರದ್ದು ಅಸೆಟ್ಸ್ ಇನ್ನೂ ಜಾಸ್ತಿ ಇದೆ, ಫಾರಿನ್ನಲ್ಲೆಲ್ಲ ಇವ್ರ ಅಸೆಟ್ಸ್ ಇದೆ,
ಇದ್ರ ಬಗ್ಗೆ ಕೋರ್ಟಲ್ಲಿ ತೀರ್ಮಾನ ಮಾಡಬೇಕು ಅಂತಾರೆ. ಆ ಕೋರ್ಟ್ ಕಾಪಿ ಇ ಡಿ ಅವ್ರು ಕಲೆಕ್ಟ್ ಮಾಡಿಕೊಂಡು ಒಂದು ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ ಅವರೇ ಕ್ರಿಯೇಟ್ ಮಾಡಿಕೊಂಡು ಬಂದು ನಮ್ಮನೆ ನಿನ್ನೆ ಸರ್ಚ್ ಮಾಡಿದ್ದಾರೆ. ನಮ್ಮದು, ನಮ್ಮ ಬಾವಮಯ್ಯದು, ನಮ್ಮ ಅಕೌಂಟೆಂಟು, ನಮ್ಮ ಆಫೀಸು 4 ಜಾಗಗಳಲ್ಲಿ ತಪಾಸಣೆ ಮಾಡಿದ್ದಾರೆ. ಆದರೆ ಅವ್ರು ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ವಿದೇಶಿ ವ್ಯವಹಾರವಾಗಲಿ, ನಮ್ಮ ಸಮಸ್ಯೆಯಲ್ಲಿ ಯಾವುದೇ ಒಂದು ನಿಯಮ ಬಾಹಿರವಾಗಂಥ ಒಂದು ಕೆಲಸ ಆಗಲಿ ಯಾವುದು ಅವ್ರ ಸರ್ಚಿಂದ ನೋಡಿದಾಗ ಕಂಡು ಬರಲಿಲ್ಲ. ಅವ್ರಿಗೂ ನಮಗೆ ಕೆಲವು ಅವ್ರಿಗೆ ಏನು ಡೌಟ್ಫುಲ್ ಇತ್ತು, ಕೆಲವು ಕಾಗದ ಪತ್ರಗಳನ್ನು ತಗೊಂಡು 14ನೇ ತಾರೀಕು ಇ ಡಿ ಆಫೀಸಿಗೆ ಬರಬೇಕು ಅಂತ ಹೇಳಿದ್ದಾರೆ. ನಾನು 14ನೇ ತಾರೀಕು ಅವ್ರಿಗೆ ಭೇಟಿ ಮಾಡಿ ನನ್ನಲ್ಲಿರುವಂಥ ಸತ್ಯಾಂಶವನ್ನು ಅವ್ರು ತಿಳಿಸುವಂಥ ಕೆಲಸ ಮಾಡ್ತೀನಿ. ನಾನು ಬೇರೆಯವ್ರ ಥರ BJP ಅವ್ರು ಮಾಡಿಸಿದ್ರು, ಇನ್ನೊಬ್ಬರು ಮಾಡಿ ನಾನೇ ಅಲ್ಲಲ್ಲ. ಅದೊಂದು ಇ ಡಿ ತನಿಖಾ ಸಮಸ್ಯೆ ಮಾಡಲಿ, ನಷ್ಟ ಆಗಿರೋಂದ್ರೆ ನಾನು ಸತ್ತಿನಾಗಿ ಹೊರಗಡೆ ಬರ್ತೀನಿ. ನಾನಂತ ಇ ಡಿಗೆ ಆಗಲಿ ಯಾವುದಕ್ಕಾಗಲಿ ನಾನಂತ ಹಿಂದಿರೋ ಪ್ರಶ್ನೆ ಯಾರು ಬೇಕಂದ್ರೂ ತನಿಖೆ ಮಾಡ್ಬೋದು, ಯಾರು ಬೇಕಂದ್ರೂ ಏನು ಬೇಕಂದ್ರೂ ಮಾಡ್ಬೋದು. ನಾನು ಎಲ್ಲದಕ್ಕೂ ಸದಾ ಸಿದ್ಧನಿರ್ತೀನಿ. ಬಟ್ ಆದರೆ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಸರ್ ಇ ಡಿ ಮತ್ತು ಈಗ ಐ ಡಿ ಅವರೆಲ್ಲ. ಅದನ್ನು ನೀವು ನೋಡ್ತಾ ಇದ್ದೀರಿ ಮಾಧ್ಯಮ, ನೀವು ಹೇಳ್ಬೇಕು. ನಾನೇನು ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಂತ ಹೇಳಕ್ಕೆ ಬರಲ್ಲ. ಇದು ಅವ್ರ ಡ್ಯೂಟಿ, ಅದು ಮಾಡಲಿ ಬಿಡಿ. ಯಾಕೆ ಎದುರಬೇಕು? ನಾನು ಸತ್ಯವಂತ, ನಾನು ಯಾಕೆ ಎದುರಬೇಕು? ನನ್ನೇ ಫಾಲ್ಟ್ ಇದ್ದರೆ ಎದುರ್ತೀನಪ್ಪ. ನನ್ನೇ ಬೇರೆ ಬೇರೆ ಕಂಟ್ರಿಯಲ್ಲಿ ಆಸ್ತಿ ಇದ್ದಿದ್ದರೆ ನಾನು ಬೆದರಿಬಿಟ್ಟು ಇವತ್ತು ಇಲ್ಲಿಗೂ ಬರ್ತಾಯಿಲ್ಲ, ಎಲ್ಲ ಬಚ್ಚಿಟ್ಕೊಳ್ತಾ ಇದ್ದೆ. ನನಗಂಥ ಅವಶ್ಯಕತೆ ಇಲ್ಲ. ನಾನು ಇವತ್ತೆಲ್ಲ ನಮ್ಮ ಜನ ಪಾಪ ನನ್ನ ನಂಬಿಕೆ ಮಾಡಿ ಮತ ಹಾಕಿದ್ದಾರೆ. ಅವ್ರ MLA ಯಾವತ್ತೂ ನಿಯತ್ತಿನಿಂದ ಇರ್ತಾನೆ ಅನ್ನೋ ಮಾತು ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕಮಲ ಆಪರೇಷನ್ಗೆ ಶಾಸಕರು ಬರಲಿಲ್ಲ, BJP ಬರಲಿಲ್ಲ ಅಂತ ಹೇಳ್ಬಿಟ್ಟು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ BJP ಅವರು ಕುತಂತ್ರ. ಸರ್, ನನಗೆ ಒಂದು ಈಗ ಸದ್ಯಕ್ಕೆ ಅವ್ರು ಯಾವ ಮಾಹಿತಿನೂ ನನ್ನ ಹತ್ರ ಇಲ್ಲ. ನಾನು ಬೇರೆಯವ್ರ ಥರ ಇಲ್ಲ ಸಲ್ಲದಂತ ಹೇಳಕ್ಕೆ ನಾನು ರೆಡಿ ಇಲ್ಲ. ನನ್ನ ಹತ್ರ ಮಾಹಿತಿ ಇರಬೇಕು, ದಾಖಲೆ ಇರಬೇಕು. ನಾನು ಮಾಧ್ಯಮಕ್ಕೆ ಮಾತನಾಡ್ತೀನಿ. ಸುಮ್ಮನೆ ಮಾತನಾಡಿ ಪ್ರಚಾರಕ್ಕೆ ಇಡಿಸ್ಕೊಳ್ಳುವಂಥ ಕೆಲಸ ನಂದಲ್ಲ. ನನಗೆ ಗೊತ್ತಿರೋ ನಿನ್ನೆ ತಾನೇ ಅವ್ರು ರೈಡ್ ಮಾಡಿದ್ದಾರೆ. ನಾನು ಅವ್ರ ಹತ್ರಕ್ಕೆ ಕರೆದಾಗ ಸಮನ್ಸ್ ಕೊಡ್ತಾರೆ, ಹೋದಾಗ ಆಗ ಗೊತ್ತಾಗುತ್ತೆ ನನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರಾ, ಬೇಕಂತಲೇ ಮಾಡಿದ್ದಾರಾ, ಇಲ್ಲ ಕಮಲ ಪಕ್ಷಕ್ಕೆ ಹೋಗದೇ ಇದ್ದಕ್ಕೆ ಮಾಡಿದ್ದಾರಾ, ಅದನ್ನೆಲ್ಲ ಮುಂದಿನ ದಿವಸದಲ್ಲಿ ಗೊತ್ತಾಗುತ್ತೆ. ಅಂಥ ಸಮಯ ಬಂದಾಗ, ಅಂಥ ಸನ್ನಿವೇಶ ಬಂದಾಗ ಖಂಡಿತವಾಗ್ಲೂ ಮಾಧ್ಯಮವನ್ನು ಕರೆಸಿ ನನಗಾಗಿರೋ ನೋವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸರ್, ಈಗ ನಿಷ್ಠಾವಂತ ಕಾರ್ಯಕರ್ತರಿಗೆ ಏನು ಸಂದೇಶ? ಯಾಕಂತಂದ್ರೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರು ನಮ್ಮ ನಿಷ್ಠಾವಂತರಿಗೆ ಇಷ್ಟ ಹೇಳೋದು, ನಿಮ್ಮ MLA ಇರೋ ತನಕ ನೀವ್ಯಾವತ್ತು ಅಂಜೋ ಕೆಲಸನೇ ಮಾಡಬಾರ್ದು. ಯಾಕಂದರೆ ನಿಮ್ಮ MLA ಯಾವತ್ತು ನಿಯತ್ತಾಗಿರ್ತಾನೆ. ಪ್ರಾಣ ಹೋದರೂ ಮೋಸ ಮಾಡೋದು ಮತ್ತು ಬೇರೆ ಥರ ರಾಬರಿ ಮಾಡೋಂಥ ಕೆಲಸ ಅಂತೂ ಮಾಡಲ್ಲ ಅನ್ನೋ ಮಾತು ನಮ್ಮ ಕಾರ್ಯಕರ್ತರಿಗೆ. ಈಗ ಸದಾ ಜನಗಳ ಮಧ್ಯೆ ಇದ್ದಂಥ ತಾವು ಸುಮಾರು 22 ಗಂಟೆಗಳ ಕಾಲ ಇ ಡಿ ಅಧಿಕಾರಿಗಳ ಜೊತೆ ಇದ್ದಿರಿ. ಹೇಗನಿಸ್ತು ವಿಭಿನ್ನವಾದಂಥ ಅನುಭವ? ಈಗ ಇ ಡಿ ಅಧಿಕಾರಿಗಳ ಜೊತೆ ಇದ್ದಾಗ ನನಗೆ ಸ್ವಲ್ಪ ಅದು ಇರಿಟೇಟ್ ಆಗುತ್ತೆ, ಎಲ್ಲರಿಗೂ ಆಗುತ್ತೆ, ನನಗೂ ಆಗಿದೆ. ಬೆಳಗ್ಗೆಯಿಂದ ಬೆಳಗ್ಗೆ 6:30 ಬಂದವರು ರಾತ್ರಿ 4:30 ತನಕ ಇದ್ದರು. ಸುಮ್ಮನೆ ನಾನು ಇಲ್ಲ ಅಂದರೆ ಇಲ್ಲ ಇದೆ ಅಂತ ಅವ್ರು ಕೇಳೋದು, ಈ ಪ್ರಶ್ನೆಗಳಿಗೆ ಸ್ವಲ್ಪ ಇದು ಸುಮುರ್ಸಾಗುತ್ತೆ. ಆದರೂ ನಾನು ಯಾವುದೇ ಕಾರಣದಿಂದ ಅದನ್ನೇನು ಹಚ್ಕೊಳ್ದೆ ನಿಯತ್ತಾಗಿ ಅವ್ರಿಗೆ ಮಾತನಾಡಿದ್ದೀನಿ. ಬೆಳಗ್ಗೆಯಿಂದ ಸಾಯಂಕಾಲ ನಮ್ಮ ಜೊತೆಯಲ್ಲೇ ಇದ್ದು ನಾನು ಅವ್ರಿಗೆ ಹಂಗೆ ಸ್ಪಂದಿಸಿದ್ದೀನಿ. ನಾನು ಯಾವುದೇ ವಿಚಾರದಲ್ಲಿ ಅವ್ರನ್ನ ಬೇರೆ ಥರ ಎಲ್ಲ ನಾವು ಮಾಡಿಲ್ಲ. ಬಟ್ ಸ್ವಲ್ಪ ಎಂಥವ್ರಿಗೂ ಇಂಥ ಇದು ಬಂದಾಗ ಸ್ವಲ್ಪ ಇದು ಸ್ಮೂರ್ತ ಆಗುತ್ತೆ. ಇಡೀ ತನಿಖೆ ಅಂದರೆ ಸಹಜವಾಗಿ ಮಾನಸಿಕ ಹಿಂಸೆ ಅಂತಾರೆ, ತಮಗೇನು ಅನ್ನಿಸ್ತು? ನಿನ್ನೆ ಮಟ್ಟಿಗೆ ನನಗೇನು ಅನಿಸಿಲ್ಲ. ಮುಂದಿನ ದಿನಗಳಲ್ಲಿ ಅವರು ಮುಂದೆ ಹೋಗಿ ನಾವೆಲ್ಲ ಅವರು ಇದ್ರ ಬಗ್ಗೆ ವಿಚಾರಣೆ ಮಾಡೋ ಸಮಯದಲ್ಲಿ ಹಂಗಾಗ್ಬೋದೇನೋ. ನನ್ನೇನು ಸಾಯಂಕಾಲ 7-8 ಗಂಟೆ ತನಕ ನಾನು ಲೀವಿಂಗಲ್ಲಿ ನಾನು ಇದ್ದೆ. ಒಂದು 7 ಗಂಟೆ ಮೇಲೆ ಅವರು ವಿಚಾರಣೆ ಮಾಡಿದರು. ಅವ್ರಿಗೇನಿದ್ರು ಮೇಯ್ನ್ ಉದ್ದೇಶ ನನ್ನ ಫಾರಿನ್ನಲ್ಲಿ ಅಸೆಟ್ಸ್ ಇದೆ ಅಂತ, ನಾನು ಇಲ್ಲ ಅಂತ. ನಾನೊಂದು ಕೊನೆದಾಗ ಅವ್ರಿಗೆ ಚಾಲೆಂಜೇ ಮಾಡಿದೆ, ಅಕಸ್ಮಾತ್ ಫಾರಿನಲ್ಲಿ ₹1 ಇನ್ವೆಸ್ಟ್ಮೆಂಟ್ ನಂದಿದ್ದರು ಎಂಟೈರ್ ನನಗಿರುವಂಥ ಆಸ್ತಿ ಎಲ್ಲ ನಿಮ್ಮ ಸರ್ಕಾರಕ್ಕೆ ಬರ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲಿ ಕ್ಷೇತ್ರದ ವಿರೋಧಿಗಳು ಈ ಒಂದು ಪ್ರಕರಣ ವಿಭಿನ್ನವಾಗಿ ವರ್ಣಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಗೆ, ಮತದಾರರಿಗೆ ನಿಮ್ಮ ನಾನು ಇವತ್ತು ಯಾವುದೋ ಮೀಡಿಯಾದ ನಡೆದ ಸಂಯುಕ್ತ ಕರ್ನಾಟಕದಲ್ಲ ಕನ್ನಡಪ್ರಭದಲ್ಲೂ ಗೊತ್ತಿಲ್ಲ, ಸುಬ್ಬಾರೆಡ್ಡಿಗೆ ಸಚಿನ್ ಆಗೋ ಕನಸಿಗೆ ತಣ್ಣೀರು ಬಿದ್ದಂಗೆ ಆಯಿತು ಅಂತ ಹೇಳ್ತಾರೆ.
ಸಂಯುಕ್ತ ಕರ್ನಾಟಕದಲ್ಲಿ ಯಾವುದ್ರಲ್ಲ ಹಾಕಿದ್ದಾರೆ ನೋಡಿದ್ರೆ ಆ್ಯಕ್ಚುಲಿ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ನಾವೇನಾದರೂ ಅಕಸ್ಮಾತು ಮಾಡಿ ಪನಿಷ್ಮೆಂಟ್ ಆದರೆ ಅದಕ್ಕೆ ಲೆಕ್ಕ ಬರುತ್ತೆ. ಆರೋಪಗಳು 100 ಮಾಡ್ಬೋದು. ನಂದಂತೂ ನಾನು ರಾಜಕೀಯ ಪಕ್ಷದಲ್ಲಿ ಇರುವಷ್ಟು ದಿನ ನಿಷ್ಠನಾಗಿರ್ತೀನಿ. ಒಬ್ಬನ ಮೋಸ ಮಾಡೋಂಥ ಕೆಲಸ ಮಾಡಲ್ಲ. ನನ್ನ ಕೆಲಸ ನನ್ನ ಜನರಿಗೋಸ್ಕರ ಇರುತ್ತೆ. ಸರ್, ಈಗ ರಾಜ್ಯ ಸರ್ಕಾರ, ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ, ಹೈಕಮಾಂಡ್ ತಮಗೆ ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ ಸರ್. ಖಂಡಿತವಾಗ್ಲೂ ಬೆಳಗ್ಗೆನೆ ಫೋನಲ್ಲಿ ನನ್ನ ಫೋನ್ ಇಲ್ಲ ಅಂದ್ರೆ ಬೇರೆಯವ್ರು ಮಾಡಿ ಕೊಟ್ಟು ನಾನು ಮಾತನಾಡ್ಸಿದ್ದಾರೆ. ಪಕ್ಷ ನಿಮ್ಮ ಜೊತೆಯಲ್ಲಿರ್ತಾರೆ, ನಾವು ನಿನ್ನ ಜೊತೆಯಲ್ಲಿ ಎದುಗುಂದು ಬೇಡ, ಏನಿದ್ದು ನೀನು ಅವ್ರು ಏನೇ ವಿಚಾರಕ್ಕೆ ಬಂದು ಎದುರಿಸು, ಏನಾಗಿದ್ದರೆ ನಮ್ಮ ಗಮನಕ್ಕೆ ತರಲಿ ಅಂತ ಇದ್ದಾರೆ. ನನಗೆ ಬೆನ್ನೆಲುಬಾಗಿ ನನ್ನ ಪಕ್ಷ ಇದೆ. ಸರ್, ಇಡೀ ತನಿಖೆ ರಾತ್ರಿ ಎಷ್ಟೊತ್ತವರೆಗೂ ಆಯ್ತು ಸರ್? ರಾತ್ರಿ ಹೆಚ್ಚು ಕಮ್ಮಿ 4 ಗಂಟೆ ತನಕ ತನಿಖೆ ಇತ್ತು. ಅದೇ ಸುಮಾರು 10 ಗಂಟೆವರೆಗೂ ಕಾರ್ಯಕರ್ತರು ಮತ್ತು ಮುಖಂಡರು ಸುಮಾರು ಜನ ಬರ್ತಾ ಇದ್ರು. ತುಂಬಾ ದುಗಡ ಇತ್ತು. ತುಂಬಾ ಒಂಥರ ನಿಜವಾಗ್ಲೂ ಎಷ್ಟೋ ಜನ ಕಣ್ಣೀರೇ ಹಾಕೊಂಡ್ರು. ಏನಂದ್ರೆ ಅವ್ರಿಗೇನೋ ಆಗ್ಬಿಡ್ತೇನೋ ಅಂತ. ಹೌದು ಮಾಧ್ಯಮ ನಮಗೂ ಒಂಥರ ಇದಾಯ್ತು. ನಮಗೂ ಒಳಗಡೆ ಬಿಟ್ಟಿಲ್ಲ, ಯಾರನ್ನು ಬಿಟ್ಟಿಲ್ಲ. ನಮ್ಮ MLA ನಿಯತ್ತು ಏನೂ ಆಗಲ್ಲ ಅಂತ ಧೈರ್ಯ ಅವ್ರಿಗಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಯಾವತ್ತು ಅರ್ಧ ರಾತ್ರಿಯಲ್ಲೇ ನಮ್ಮ MLAಗೆ ಯಾರಾದ್ರೂ ವಿಚಾರಣೆಗೆ ಕರೆದಿದ್ದಾರೆ ಅಂದರೆ ನಮ್ಮ MLA ಕರೆಕ್ಟ್ ಏನೂ ಆಗಲ್ಲ ಅಂತ ಧೈರ್ಯದಿಂದ ಅವ್ರು ಇರ್ತಾರೆ, ಇನ್ಮೇಲೆ ಇರ್ತಾರೆ. ಓಕೆ, ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಈಗ ತಾವು ನಮ್ಮ SN ಸುಬ್ಬಾರೆಡ್ಡಿ ಶಾಸಕರಾದ ತಾವು ನೋಡಿದ್ದೀರಾ. ಈಗ ಸದ್ಯಕ್ಕೆ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾವಾಗಲೂ ಇಡಿ ತನಿಖೆ ಆದಾಗ ಯಾವುದೋ ಒಂದು ಸಿಂಹ ಬಂತು ಅಂತ ಒಂದು ಗುಮ್ಮ ಇತ್ತು, ಕಾರ್ಯಕರ್ತರಿಗೂ ಸುಮಾರು ಇದಿತ್ತು. ಇದು ರಾಜಕೀಯ ಕೆಸರಾಟಕ್ಕೆ ಹೆಸರಾಗ್ತಾ ಇತ್ತು. ಆದರೆ ಇವರು ಯಾವುದೇ ರಾಜಕೀಯಕ್ಕೆ ಕೆಸರಾಟ ಆಗಬಾರ್ದು ಅಂತಂದ್ಬಿಟ್ಟು ಇಡಿ ತನಿಖೆ ಅವ್ರು ಕಾನೂನು ರೀತಿ ವರ್ತಿಸಿದ್ದಾರೆ. ಯಾವುದೇ ಒಂದು ತೊಂದರೆಯನ್ನೂ ಮಾಡಿಲ್ಲ. ಇದು ಯಾವುದೇ ಒಂದು ಇರಿಟೇಟು ಆಗಿಲ್ಲ. ಸುಮಾರು 4 ಗಂಟೆವರೆಗೂ ನಾನು ಸಹಕರಿಸಿದ್ದೀನಿ ಅಂತ ಹೇಳಿದ್ದಾರೆ. ಇವರ ನಡೆ ಮುಂದಿನ ಕಾರ್ಯಕರ್ತರಿಗಾಗ್ಬೋದು, ನಾಡಿನ ಜನತೆಗಾಗ್ಬೋದು, ಇದೇ ರೀತಿ ಇರಬೇಕು ಅಂತ ನಮ್ಮ ಚಾನಲ್ ಬಯಸ್ತಾ ಇದೆ. ಇಡಿ ಅಧಿಕಾರಿಗಳು ಏನೇ ಮಾಡಿದ್ರು ಯಾರೇ ಆಗಲಿ ಭಯಪಡಬೇಕಾಗಿಲ್ಲ. ನಾವು ಕರೆಕ್ಟಾಗಿದ್ದರೆ, ನ್ಯಾಯ ನೀತಿ ಧರ್ಮ ಸತ್ಯದಿಂದ ಇದ್ದರೆ ನಾನು ಮಾಡ್ತೀನಿ. ಮಾಧ್ಯಮಗಳಲ್ಲಿ ಏನೋ ಸುಮಾರು ಬಂತು, ಏನೋ ಒಂದು MLA ಅವರು ಇದು ಇಡಿ ದಾಳಿ ಅಂತ ಬಂತು. ಆದರೆ ಕಾರ್ಯಕರ್ತರು ಸ್ವಲ್ಪ ಭಯ ಬಿದ್ದಿರಬಹುದು. ಆದರೆ ನಂದು ಯಾವುದೇ ಒಂದು ರೀತಿಯಲ್ಲಿ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಯಾವುದೇ ಒಂದು ಬಿಸ್ನೆಸ್ ಮಾಡಿಲ್ಲ, ಯಾವುದೇ ಇನ್ವೆಸ್ಟು ಮಾಡಿಲ್ಲ, ಯಾವುದೇ ಒಂದು ಹಣದ ವ್ಯವಹಾರ ನಡೆದಿಲ್ಲ ಅಂತ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನೋಡಿ ಜನಸಂದಣಿ ಹೆಂಗಿದ್ದಾರೆ ಅಂದರೆ, ಕಾರ್ಯಕರ್ತರು ಮುಖಂಡರು ಸುಮಾರು ಜನ ಬಂದು ಸಾಂತ್ವನ ಹೇಳೋಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ತಾವು ಈ ಒಂದು ಶಾಸಕರ ನಡೆ ಮುಂದಿನ ಪಕ್ಷದ ಯಾರೇ ಇಡಿ ರೈಡ್ ಮಾಡಿದ್ರು ಅವ್ರಿಗೊಂದು ಸಂದೇಶ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ವೀಕ್ಷಕರೇ, ರಾತ್ರಿ 3 ಗಂಟೆಯಾದರೂ ತನಿಖೆ ನಡೀತಾ ಇರುತ್ತೆ. ಕೊನೆಗೂ 4 ಗಂಟೆಗೆ ಮುಗಿಸಿ ಏನೂ ಸಿಗದೆ ತೆಪ್ಪ ಮೊರೆಯನ್ನು ಹಾಕಿಕೊಂಡು ಹೋದ ಇಡಿ ಅಧಿಕಾರಿಗಳು ಕೆಲವು ದಾಖಲೆಗಳನ್ನು ಹೊತ್ತುಕೊಂಡು ಹೋಗಿರುತ್ತಾರೆ. ಈ ಒಂದು ದಾಖಲೆಗಳು ಏನಿದೆ ಅಂತ ಮುಂದೆ ತನಿಖೆ ನಡೆಸಬಹುದು. ವೀಕ್ಷಕರೇ, ತೆಪ್ಪ ಮೊರೆಯನ್ನು ಹಾಕಿಕೊಂಡು ಹೋದ ಅಧಿಕಾರಿಗಳಿಗೆ ಸರ್ವ ಪ್ರಯತ್ನ ಮಾಡಿದರೂ ಏನೂ ಸಿಗದೆ ಬಂದ ದಾರಿಗೆ ಸುಂಕವೆಂಬಲ್ಲಂತೆ ಕೆಲವು ದಾಖಲೆಯನ್ನು ಮಾತ್ರ ಎತ್ಕೊಂಡು ಹೋಗಿರುತ್ತಾರೆ. ಸೋಮವಾರದ ವಿಚಾರಣೆಗೆ ತಾವು ಬರಬೇಕು ಎಂದು ಹೇಳಿ ಹೋರಾಟ ಇಡಿ ಅಧಿಕಾರಿಗಳು. ತನಿಖೆಯ ವೇಳೆ ಸ್ವಲ್ಪ ಇರುಸುಮರುಸಾದರೂ SN ಸುಬ್ಬಾರೆಡ್ಡಿ ಅವರು ಸರಿಯಾದ ಉತ್ತರಗಳನ್ನು ಕೊಟ್ಟು ಇಡಿ ಅಧಿಕಾರಿಗಳಿಗೆ ಆಶ್ಚರ್ಯಚಕಿತರಾಗಿರುತ್ತಾರೆ. ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಗೊಂದಲದ ಗೂಡಾಗಿದ್ದ ಈ ಒಂದು ವಿಷಯವು ಖುಷಿಯಾಗಿ ಎಲ್ಲರ ಜೊತೆ ಮಾತಾಡುತ್ತಾ ಯಾವುದೇ ನನಗೆ ತೊಂದರೆ ಇಲ್ಲ, ತಾವು ಹೆದರಬೇಡಿ, ನಿಮಗೆ ನಾವಿದ್ದೇವೆ ಅಂತಂದ್ಬಿಟ್ಟು ಈ ರೀತಿಯಾಗಿ ಸುಬ್ಬಾರೆಡ್ಡಿಯವರು ಚಾಲೆಂಜ್ ಮಾಡಿದಂತಹ ಯಾವುದೇ ಒಂದು ಅಂತಾರಾಷ್ಟ್ರೀಯದಲ್ಲಿ ನನ್ನ ಬಿಸ್ನೆಸ್ ಇಲ್ಲ, ಆ ಥರ ಒಂದು ಪೈಸೆ ನಾನೇನಾದರೂ ಬಂಡವಾಳ ಹಾಕಿದರೆ ನನ್ನ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಇಲ್ಲ ಸರ್ಕಾರಕ್ಕೆ ಬರೆದು ಕೊಡುತ್ತೇನೆಂದ ತೊಡೆ ತಟ್ಟಿ ಕೇಳಿ ವಿಜೃಂಭಣೆಯಿಂದ ತುಂಬ ಖುಷಿಯಿಂದ